ಜಗವ ಬೆಳಗಲು ಬಂದಾರ ಹಾರ ಕೂಡದ ಮಂದಾರ ಜಗವ ಬೆಳಗಲು ಬಂದಾರ ಹಾರ ಕೂಡದ ಮಂದಾರ ಜಗವ ಬೆಳಗಲು ಬಂದಾರ ಹಾರ ಕೂಡದ ಮಂದಾರ ಪವಾಡ ಪುರುಷ ಚನ್ನ ಬಸವರು ಭಕ್ತರ ಬಾಳನು ಬೆಳಗಲು ಬಂದರು ಇವರೇ ನಮ್ಮಯ ದೇವರು ಜಗವ ಬೆಳಗಲು ಬಂದಾರ ಹಾರ ಕೂಡದ ಮಂದಾರ ಜಗವ ಬೆಳಗಲು ಬಂದಾರ ಹಾರ ಕೂಡದ ಮಂದಾರ ಗುರು ನಿನ್ನ ಧ್ಯಾನ ಮಾಡುವೆ ನಾನ ಗುರು ನಿನ್ನ ಧ್ಯಾನ ಮಾಡುವೆ ನಾನ ಹಾರ ಕೊಡ ಚನ್ನ ಬಸವ ಗುರುದೇವ ಹಾರ ಕೊಡ ಚನ್ನ ಬಸವ ಗುರುದೇವ ಶರಣೆಂದು ನಾ ಬಂದಿರುವೆನು ವರ ನೀಡು ಗುರುದೇವನೇ ನಿನ್ನ ಪಾದದ ಧೂಳಾಗಿಯೇ ದಯ ತೋರು ಮಹಿಮಾತ್ಮನೇ ಭಕ್ತಾದಿಗಳಲ್ಲಿ ವಿನಯ ವಿನಂತಿಯೇನೆಂದರೆ ಶ್ರೀಗಳವರ ಸಾನ್ನಿಧ್ಯದ ಸಭೆ ಇದೆ. ಈ ಸಭೆ ತುಂಬಾ ಮಹತ್ವವಾದದ್ದು. ಶ್ರೀಗಳ ಆಶೀರ್ವಾದವನ್ನ ಈಗ ನಮಗೆ ದಯಪಾಲಿಸಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಶಾಂತಿಯಿಂದ ಇರಬೇಕು ಎಂದು ನಾನು ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಮ್ಮವರು ಬೆಸಗೊಂಡರೆ ಶುಭಲಗ್ನ ವೇದಿರಯ್ಯ ರಾಜಕೂಟಗಳ ಸಂಬಂಧ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೇಜೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಯಂ ಶೈವ ಸಮುಪಾಸತೆ ಶಿವೈತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧೇತಿ ಪ್ರಮಾಣಪಟವಃ ಸತ್ಯೇತಿ ನೈಯಾಯಿಕಾಃ ಅರ್ಹನ್ನಿತ್ಯತ ಜೈನಚಾಸನರತ ಕರ್ಮೇತಿ ಮೀಮಾಂಸಕಾಃ ಶ್ರೇಯಂ ಯೋರ್ಜಗಾತ್ ವಾಂಛಿತ ಫಲಂ ತ್ರೈಲೋಕ್ಯನಾಥಾಚಿತರಾಚರಂ ತ್ರೈಲೋಕ್ಯನಾಥಾಚಿತರಾಚರಂ. ಸದ್ಗುರು ಹಾರಕೂಡದ ಮಹಾಶಿವಯೋಗಿ ಚನ್ನಬಸವ ಧ್ರುವಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರನ ಶ್ರೀಚರಣಕ್ಕೆ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ ಕೋಟಿ ವಿಪ್ರಗ ಗ್ರಾಮದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಮಹಾದೇವರಿಂದ ದೇವರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವೀರ ಹನುಮಾನನ್ನು ಸ್ಮರಿಸಿ ಶಿವಾಜಿ ಮಹಾರಾಜರನ್ನು ಸ್ಮರಿಸಿ ಇಂದಿನ ಕೋಟಿ ವಿಪ್ರಗ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ 27ನೇ ವರ್ಷದ ಮಹಾಮಂಗಲೋತ್ಸವದ ಈ ಪವಿತ್ರ ಪರ್ವಕಾಲದಲ್ಲಿ ಆಗಮಿಸಿ ಅನುಭಾವದ ಹಿತವಚನಗಳನ್ನು ನೀಡುವಂತಹ ಶ್ರೀ ಮಹಾದೇವ ಪಾಟೀಲ್ ಅವರು, ಈ ಗ್ರಾಮದ ಆಧ್ಯಾತ್ಮ ಗುರಿಯಾಗಿರುವಂತಹ ಶ್ರೀ ಬಸವರಾಜ ಸ್ವಾಮೀಜಿಯವರು, ಶ್ರೀ ಗಿರೀಶ್ ಕ್ಷೀರಸಾಗರ್ ಅವರು, ಯಾವತ್ತೂ ಮಹಾದೇವಲಿಂಗದ ಭಜನಾ ಸಂಘದ ಸದಸ್ಯರೇ, ಅನುಭಾವಿಗಳೇ, ಎಲ್ಲ ಮತ ಬಾಂಧವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಆತ್ಮೀಯ ಹಾರ್ಕೋಡ್ ಮಠದ ಅನುಭಾವಿ ಸತ್ಸರ್ಗರಾಗಿರುವಂತಹ ಸುಭಾಷ್ ಬೆಳಂಗಿ ಅವರೇ, ಶ್ರೀ ಕಾಕಣ್ಣ ಕಾಮರಾಜ್ ಸಲ್ಲೇಗ ಅವರು, ವಿಜಯಕುಮಾರ್ ಸಂಗೋಟಿ ಅವರು, ಇವರೆಲ್ಲ ಅನುಭಾವಿ ಸತ್ಸರ್ಗರಾಗಿರುವ ಮಾತೆಯರೇ, ನಿಮ್ಮೆಲ್ಲರ ಹೃದಯವಿರುವಂತಹ ಪರಮಾತ್ಮ ಶ್ರೀಚರಣಕ್ಕೆ ಶರಣ ಶರಣಾರ್ಥಿಗಳು. ಜೀವನದಲ್ಲಿ ವಯಸ್ಸಾದಂತ ಹೆತ್ತ ತಂದೆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ರಲ್ಲ, ಅವರಿಗೆ ಮಾತ್ರ ಮಹಾದೇವರಿಂದ ಆಶೀರ್ವಾದ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಆ ದಿಶೆಯಲ್ಲಿ ಯಾರು ನಿಜವಾಗಿ ಜೀವನದಲ್ಲಿ ತಾಯಿಯ ಸೇವೆಯನ್ನ ಮಾಡುವುದಿಲ್ಲ, ಅವ್ರ ಬಾಳ ಏನಂದ್ರೆ ನಾಯಿಗೆ ಸಮಾನ. ತಂದೆ ತಾಯಿ ಸೇವೆ ಮಾಡಲಾರ್ದೆ ನೀವು 1 ಕೋಟಿ ಹಣ ಗಳಿಸಿದ್ರು ಕೂಡ ನಿಮ್ಮ ಹಣ ಹೇಗೆ ಕಾಣ್ತದೆ ಅಂದ್ರೆ ಮಲದ ಮೇಲಿನ ನಳ ಇದ್ದಂತೆ. ಮಲ ಅಂದ್ರೆ ತಿಳಿದ್ರೆ ಮಲ. ಯಾರು ತಂದೆ ತಾಯಿ ಸೇವಾ ಮಾಡಲಾರ್ದೆ 1 ಕೋಟಿ ಹಣ ಗಳಿಸಿದ್ರು ಕೂಡ
ಈ ಗಳಿಸಿರುವಂತ ಹಣ ಮಲದ ಮೇಲಿನ ನೊಣ, ಮಲದ ಮೇಲಿನ ನೊಣ. ಅದಕ್ಕಾಗಿ ನಿಜವಾಗಿ ಇವತ್ತು ನಾವು ಪ್ರತಿಜ್ಞೆ ಮಾಡಬೇಕಾಗಿದೆ ಜೀವನದಲ್ಲಿ. ನಿಜವಾಗಿ ಆತ್ಮವಿಶ್ವಾಸ ಆಶೀರ್ವಾದ ಆಗಬೇಕಾಗಿತ್ತಂದ್ರೆ ಯಾರು ಕಷ್ಟ ತಂದೆ ತಾಯಿ ಸೇವೆಯನ್ನು ಮಾಡ್ತಾ ಇದ್ರು ಅವರ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಸ್ವಾಮಿ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ ಅವರಿಗೆ ಮೊದಲನೆಯದಾಗಿ ಮಹಾದೇವರಿಂದ ಆಶೀರ್ವಾದ ಆಗ್ತಾ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಎಲ್ಲ ಕಡೆ ಹೋಗ್ತಾರ ಶ್ರೀಮಂತರು ಎಲ್ಲ ಕಡೆ ಹೋಗಿ ಕೊನೆಯದಾಗಿ ತಂದೆ ತಾಯಿ ಆಗ್ತಿರ್ತಾರೆ. ತಂದೆ ಕೊಟ್ಟು ಬಿಡಿಸಾನೆ ಕಲ್ಲಿ ಎಲ್ಲ ಪ್ರಿಂಟ್ ಆಗ್ತದೆ. ಏನೇನು ಮಾಡ್ಯಾರ, ಏನು ಸಿಗರೇಟ್ ಸೇದಾರ, ಏನು ಬಿಡಿ ಸೇದಾರ, ಯಾರ್ಯಾರು ಹೊರ ಎಲ್ಲ ಪ್ರಿಂಟ್ ಆಗ್ತದೆ. ಇವೆಲ್ಲ ನೋಡಿ ಆ ಹುಡುಗರಿಗೆ ಬಹಳ ಆಶ್ಚರ್ಯ ಆಗಿ ಮನಸ್ಸಿಗೆ ಖೇದ ಆಗ್ತದೆ. ಏನಪ್ಪ ಜಗತ್ತಿನಾಗ ಎಷ್ಟು ಮಂದಿ ಒಂದು ಕಲೆ ಹೇಳಿದ್ರು ಎಲ್ಲರೂ ಕೆಟ್ಟದೇ ಆಗ್ತದೆ. ಒಳ್ಳೆಯವರಿಲ್ಲ ಅಂತ ತಿಳ್ಕೊಂಡು ಮನಸ್ಸಿಗೆ ದುಃಖ ಆಗ್ತದೆ. ಅದಕ್ಕಾಗಿ ಆಗಿ ಸರಿಗೆ ಪುನಃ ಗುರುಗಳ ಹೆಸರು ಹೋಗ್ತಾನೆ ನಮ್ಮ ಹುಡುಗ. 25 ವರ್ಷದ ಹುಡುಗ ಕರಡಿ ತೆಗೆದುಕೊಂಡು ಅಪ್ಪು ನೀವು ಕರಡಿ ಎಲ್ಲ ಕೊಟ್ಟಿರಿ. ಎಷ್ಟು ಮಂದಿ ನೂರಾರು ಮಂದಿಗೆ ಹಿಡಿದ್ರಿ ಎಲ್ಲ ಕೆಟ್ಟಬೇಕಾಗ್ಯಾರ. ಒಳ್ಳೆಯವರು ಒಬ್ಬರು ಒಳ್ಳೆಯ ಸಿಗಲಿ ಹೇಗ್ರಿ ನಿಮ್ ಕರಡಿ ಇದೆ, ನಿಮ್ ಕರಡಿನ ತಗೊಂಡು ತಿಳ್ಕೊಂಡು ಕೊಡ್ಲಿಕ್ಕೆ ಹೋಗ್ತಾರೆ. ಆಗ ಗುರುಗಳು ಮಹತ್ವದ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಇವತ್ತ ನಾನು ಮುಖದ ಕನ್ನಡಿಯಲ್ಲ ಮನದ ಕನ್ನಡಿಗೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ಇನ್ನೊಬ್ರು ಮಾಡಿ ಬಂದು ಹೋಗಿದೆ ಅಂತ ಕೊಟ್ಟಿಲ್ಲ. ನಿನ್ನ ಮಾಡಿ ನೋಡ್ಕೊಂಡು ನಿನ್ನ ಮನಸ್ಸನ್ನ ಆತ್ಮಾವಲೋಕನ ಮಾಡ್ಕೊಂಡು ತಿಳ್ಕೊಂಡು ನಿನಗೆ ಕನ್ನಡಿ ಕೊಟ್ಟಿಲ್ಲ ಅಂತ ನೀವು ನೋಡ್ಕೊಂಡು ತಿಳ್ಕೊಂಡು ಅವ್ರು ಎದುರು ಹಿಡಿತಾರೆ. ಅವನು ಎದುರು ಹಿಡಿದಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಕ್ಕಳ ಎಲ್ಲ ತುಂಬಿಕೊಂಡಿರ್ತಾರೆ. ಆ ಗುರುಗಳು ಹೇಳ್ತಾರ ತಮ್ಮ ಮಂದಿಗೆ ಹೋಗಿ ಅಂತ ಹೇಳಿದ ಆ ಕರಡಿ ಪ್ರತಿನಿತ್ಯ ಗುರುಗಳು ಕೊಟ್ಟಿರುವಂತ ಕರಡಿ ಎದುರು ಹಿಡ್ಕೊಂಡು ಆತ್ಮಾವಲೋಕನ ಮಾಡ್ಕೊಂಡು ಎಲ್ಲಾ ಕೆಟ್ಟ ಚಟಗಳನ್ನು ಬಿಟ್ಟು ಕೆಟ್ಟ ಭಾವನೆಯನ್ನು ಬಿಟ್ಟು ಎಲ್ಲರಿಗೂ ತಲುಪುವಾಗಲಿ ಅನ್ನುವಂಥ ಭಾವನೆ ಬರಲಿ ಅಂತ ತಿಳ್ಕೊಂಡು ಆ ಕರಡಿಯನ್ನು ಕೊಟ್ಟಿದ್ದು ತಿಳ್ಕೊಂಡು ಗುರುಗಳು ಹೇಳ್ತಾ ಇದ್ದಾರೆ. ಸಾರೋಟಿನಲ್ಲಿ ಉತ್ಸವದೊಂದಿಗೆ ರಥದಲ್ಲಿ ಉತ್ಸವದೊಂದಿಗೆ ಬರಮಾಡಿಕೊಂಡು ಈ ಸಭಾ ಮಂಟಪಕ್ಕೆ ನಮ್ಮನ್ನು ಬರಮಾಡಿಕೊಂಡಿದ್ದೀವಿ. ಆದರೆ ನಮಗೇನು ಖುಷಿ ಆಗ್ತಾ ಇದೆ ಅಂತಂದ್ರೆ ಈ ರಥದಲ್ಲಿ ಉತ್ಸವ ಮಾಡಿದ್ರಲ್ಲ, ರಥದ ಉತ್ಸವಕ್ಕಿಂತಲೂ ಕೂಡ ನಮಗೇನು ಖುಷಿ ಆಗ್ತಾ ಇದೆ ಅಂದ್ರೆ ಕೋಟೂರುಪುರ ಗ್ರಾಮದ ಭಕ್ತಾದಿಗಳ ಹೃದಯವನ್ನು ಸದಾಕಾಲ ಹಾಕೊಳ್ತೀವಿ ಧಾರವನ್ನು ಮಾಡ್ತಿದ್ದೀವಿ. ರಥದಲ್ಲಿ ವಿಜೃಂಭಣೆಯನ್ನ ಮಾಡಿದ್ದೀವಿ. ಪ್ರತಿನಿತ್ಯ ಆರ್ಕೋಡದ ಚಂದ್ರವಸನ ಜೀವನ ಧಾರವನ್ನ ಆರ್ಕೋಡದ ರಥದಲ್ಲಿ ಅಪಾರವಾಗಿರುವಂತಹ ಭಕ್ತಿ ಶ್ರದ್ಧೆ ಗೌರವ ಇಟ್ಕೊಂಡು ಧಾರವನ್ನು ಮಾಡ್ತಾ ಇದ್ರಲ್ಲ. ನಿಜವಾಗಿ ಇವತ್ತು ಬೇರೆ ಕಡೆ ಹೋದಾಗ ಸ್ವಲ್ಪ ಮಳೆ ಹೆಚ್ಚಾಗ್ಯಾವ. ಆದ್ರೆ ಸಮಯಕ್ಕೆ ಸರಿಯಾಗಿ ಮಳೆ ಬಂದು ಅತ್ಯಂತ ಸುಂದರವಾದಂತಹ ಬೆಳೆ ಬೆಳೆದಂತಹ ಗ್ರಾಮಗಳ ಕಾರ್ಯ ನಾವು ಸೇರ್ಕೊಂಡು ಕೋಟೂರುಪುರ ಗ್ರಾಮ ಸೇರ್ತಾ ಇದ್ವಿ. ಕೋಟೂರುಪುರ ಗ್ರಾಮ ಒಂದು ಘಟನೆ ನಮ್ಮ ಕಾಲದಲ್ಲಿ ಸರಿಯಾಗಿ ಆಗಿತ್ತು. ಎಲ್ಲ ಮಾತ್ರ ರಾಜ್ಯದ ಕುಟುಂಬ ಹೊರಗೆ ಎಡಕ್ಕೆ ಬಂದ್ರು. ರಾಜ ಹೇಳಿ ಒಂದು ಕಾಲಿ ಸ್ವಲ್ಪ ಡಿಕ್ಕಿ ಆಯ್ತು. ಆದ್ರೆ ಒಂದು ಆಶ್ಚರ್ಯ ಏನಪ್ಪ ಅಂತಂದ್ರ ಆ ಕಾಲಿಗ ಲಾರಿ ಡಿಕ್ಕಿ ಹೊಡೆದ್ರು ಕೂಡ ನಮ್ಮ ಬೃಹದಾಕಾರವಾಗಿರುವಂತ ಚಿಕ್ಕ ಕಾಯಿದ್ರು ಕೂಡ ಅದು ಕಾರ್ ಅಳಿಗಾಡಿದ ಒಂದು ಗಾಡಿನ ಚಿಕ್ಕ ಕಾರ್ ಮಾತ್ರ ಅಳಿಗಾಡಿದೆ. ಯಾಕೆ ಅಳಿಗಾಡಿದೆ ಅಂದ್ರೆ ಅದ್ರ ಹಿಂದೆ ಏನಂದ್ರ ಆರ್ಕೂಡದ ಚಂದ್ರವರ್ಗ ದೇವಿಗಳ ಶಕ್ತಿ ಇಡೀ ನಮ್ಮ ಎಲ್ಲಾ ಭಕ್ತಾದಿಗಳ ಭಕ್ತಿ ಮತ್ತು ಶಕ್ತಿಯಲ್ಲಿ ಏನೂ ಆಗಿಲ್ಲ ಅಂತ ತಿಳ್ಕೊಂಡು ಬಹಳ ಸುರಕ್ಷಿತವಾಗಿ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅವ್ರಿಗೆ ಅದೇ ನಮ್ಮ ಹೊರಕೊಂಡಿರೋ ಕಾರಣ ಕೊಟ್ಟು ಚಿರಗುಪ್ಪ ಮತ್ತು ಬನ್ನಳ್ಳಿ ಕಾರ್ಯಕ್ರಮಕ್ಕೆ ಹೋಗಿ ಬಂದೆವು. ಯಾವುದೇ ಒಂದು ಸುಮಾರು 0 ಒಳ್ಳೆ ಜನ ಅವರು ಕಾರ್ ಅಳಿಯಾಡ್ತು. ಆಗ ಸ್ವಲ್ಪನೂ ಕಾರ್ ಅಳಿಯಾಡಿದೆ. ಅದು ಯಾವ ಶಕ್ತಿ ಅಂದ್ರೆ ಅದೆಲ್ಲರ ದೃಢವಾದ ನಂಬಿಕೆ, ವಿಶ್ವಾಸ. ಆ ವಿಶ್ವಾಸದಿಂದ ಅಹಿತಕರ ಘಟನೆ ದೂರ ಆಗಿದೆ. ಆ ದಿಶೆಯಲ್ಲಿ ಅನೇಕ ಗ್ರಾಮಗಳು ಇವತ್ತ ಸುರಾಭಾವ ನಮ್ಮ ಗುರುಗಳು ಪುನರ್ಜನ್ಮ ಆಗ್ಯಾರ ನಮ್ಮ ಗುರುಗಳು ಬದುಕು ಬಂದಾರ ಅಂತ ತಿಳ್ಕೊಂಡು ಇದು ಪುನರ್ಜನ್ಮ ಅಂತ ತಿಳ್ಕೊಂಡು ಸಾಕಷ್ಟು ಕಡೆ ಸುರಾಭಾವ ಕಾರ್ಯಕ್ರಮ ಮಾಡಿದ್ದಾರೆ. ಆ ದಿಶೆಯಲ್ಲಿ ನಾವು ಕೂಡ ಕೋಟೂರುಪುರ ಗ್ರಾಮದಿಂದ ಭಕ್ತಿಯ ತುಲಾಭಾರವನ್ನು ಮಾಡ್ತೀವಿ ಅಂತ ತಿಳ್ಕೊಂಡು ಆ ಕಾರ್ಯಕ್ರಮ ಇಟ್ಟಿದ್ದಾರೆ. ಇದು ತುಲಾಭಾರ ಗುರುವಿನ ಭಾರವನ್ನೆಲ್ಲ ತೆಗೆಯುವುದರ ಮೇಲೆ ನಾನು ಪರಮಾತ್ಮನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನಾನು ಮಹಾದೇವಲಿಂಗನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಹೇ ದೇವ ಪರಮಾತ್ಮ ಮಹಾದೇವಲಿಂಗ ವೀರ ಹನುಮಾನ ಆರ್ಕೋಡು ಚಂದ್ರವರ್ಗ ಶ್ರೀಯೋಗಿ ಕೋಟೂರುಪುರ ಗ್ರಾಮ ಎಲ್ಲ ಕ್ರಮಕ್ಕೆ ಸಭ್ಯತ್ವಾದ್ರು ಹಿಂಗೇ ಎತ್ತರ ಮಟ್ಟಕ್ಕೆ ಬೆಳೆದು ಅವರೆಲ್ಲ ಸೌಖ್ಯ ಸಂಪತ್ತು ಕೊಟ್ಟು ಕಾಪಾಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅನಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೋಟೂರುಪುರದ ಗ್ರಾಮದವರಿಗೆ
ಕೇಳುವುದಿಲ್ಲ ಗುರುವರ ಮಹಿಮಾತ್ಮನೇ ಹಾರಕೂಡದ ಗುರುದೇವನೇ ಹೊರೆಯನ್ನ ಚನ್ನ ಬಸವನೇ